ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 23ರ ನಂತರ ಮೇಷ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರಗಳು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಮೇಷ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಆಗಸ್ಟ್ ತಿಂಗಳು ನಿಮ್ಮ ತೀವ್ರ ಸ್ವಾತಂತ್ರ್ಯ, ಪ್ರೀತಿ ಮತ್ತು ಸಹಜ ಉತ್ಸಾಹಕ್ಕೆ ದೊಡ್ಡ ಪರೀಕ್ಷೆ ಅಂತಾನೆ ಹೇಳ್ಬೋದು. ತಕ್ಷಣದ ಕ್ರಮಕ್ಕಿಂತ ತಾಳ್ಮೆಯು ಅತ್ಯಗತ್ಯವೆಂದು ಪ್ರಮುಖ ಬದಲಾವಣೆ ಮೇಲೆ ನಿಮಗೆ ನೀಡಲಾಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿಯಾದಂತಹ ಮಂಗಳನು ನಿಮ್ಮ ಧೈರ್ಯ ಮತ್ತು ಸಂವಹನವನ್ನು ಹೆಚ್ಚಿಸಲು ವೇಗವಾಗಿ ಚಲಿಸುವ ಕಾರಣ ನಿಮ್ಮ ಮುಂದೆ ನುಗ್ಗಿ ಅಡೆತಡೆಗಳನ್ನು ಗೆಲ್ಲುವ ಪ್ರಬಲ ಒಲವನ್ನು ಕೂಡ ಈ ರಾಶಿಯವರು ಅನುಭವಿಸ್ತಾ ಹೋಗ್ತೀರಿ. ಅದರಲ್ಲೂ ನಿಮ್ಮ 12ನೇ ಮನೆಯಲ್ಲಿ ಮುಂದುವರಿತಕ್ಕಂತಹ ಸಾಡೆ ಸಾತಿಯ ಮೊದಲನೇ ಹಂತದ ತೀವ್ರ ಹಿನ್ನೆಲೆಯು ಗುಪ್ತ ವಿಳಂಬಗಳು, ಏಕಾಂಗಿತನ ಹಾಗೆ ಖರ್ಚುಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ತರ್ತಾ ಬರ್ತದೆ. ಹಾಗೆ ವಿಶೇಷವಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದ ಸುತ್ತ ಬಿಗುವಿನ ವಾತಾವರಣ ಹೆಚ್ಚಾದಾಗ ಇದು ಮುಖ್ಯವಾಗಿ ನಿಮಗೆ ಬಹಳ ಸ್ಥೈರ್ಯವನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಸಾಮಾಜಿಕ ವಲಯಗಳು ಮತ್ತು ಹಿರಿಯರ ಸಹೋದರರಿಂದ ಸಿಗುವಂತಹ ಅದ್ಭುತ ಬೆಂಬಲವು ನಿಮಗೆ ಅಗತ್ಯವಿರುವ ಆಸರೆಯನ್ನು ನೀಡಲಿದೆ. ಈ ಬೇಡಿಕೆಯ ಅವಧಿಯನ್ನು ನಿಧಾನವಾಗಿ ಹೆಜ್ಜೆ ಇಡುವ ಮೂಲಕ ಕಾರ್ಯತಂತ್ರದ ಸಂವಹನದ ಮೇಲೆ ಗಮನ ಹರಿಸಿ ಮತ್ತು ಅಗತ್ಯವಿರುವ ಆಂತರಿಕ ಬೆಳವಣಿಗೆಯನ್ನು ಸ್ವೀಕರಿಸುವ ಮೂಲಕ ಎದುರಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಆಗಸ್ಟ್ ತಿಂಗಳಿನಲ್ಲಿ ಈ ಮೇಷ ರಾಶಿಯವರಿಗೆ ಇದ್ದಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ತೀವ್ರ ಗಮನವನ್ನು ಕೌಟುಂಬಿಕ ಒತ್ತಡಗಳು ಮತ್ತು ತಾಯಿಯ ಆರೋಗ್ಯದಿಂದ ಶೈಕ್ಷಣಿಕ ಯಶಸ್ಸು, ಮಕ್ಕಳು ಮತ್ತು ನಂತರದ ಊಹಾಪೋಹಗಳ ಕಡೆಗೆ ಬದಲಾಯಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಆರಂಭದಲ್ಲಿ ತ್ವರಿತ ಸಂವಹನ ಮತ್ತು ಪ್ರಯಾಣವನ್ನು ಇದು ಉತ್ತೇಜಿಸಲಿದೆ. ನಂತರ ಆಸ್ತಿ ಚರ್ಚೆಗಳು ಮತ್ತು ಗಮನಾರ್ಹ ಬೌದ್ಧಿಕ ಬೆಳವಣಿಗೆಗೆ ಇದು ಕಾರಣವಾಗ್ತಾ ಹೋಗ್ತದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಪಾಲುದಾರಿಕೆಗಳಲ್ಲಿ ವಿವಾದಗಳನ್ನು ಮತ್ತು ಸೌಕರ್ಯಗಳು, ಹಾಗೆ ಐಷಾರಾಮಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನಿರೀಕ್ಷಿತ ವೆಚ್ಚಗಳು ಕೂಡ ಸೃಷ್ಟಿಯಾಗ್ತಾ ಬರ್ತವೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಪ್ರಾಣಶಕ್ತಿ, ಧೈರ್ಯ ಮತ್ತು ಮುನ್ನುಗ್ಗುವಿಕೆಯನ್ನು ಇದು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ವಿವಾದಗಳನ್ನು ಮತ್ತು ಸಂವಹನವನ್ನು ನೇರವಾಗಿ ಎದುರಿಸಲು ನಿಮಗೆ ಇದು ಹೆಚ್ಚು ಶಕ್ತಿಯನ್ನು ನೀಡಲಿದೆ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಆಂತರಿಕ ಬುದ್ಧಿವಂತಿಕೆಯನ್ನು ವಿಸ್ತರಿಸಲಿದ್ದು ಗುರು, ಆದರೂ ಆಸ್ತಿ ಮತ್ತು ಭಾವನಾತ್ಮಕ ಶಾಂತಿಗೆ ಸಂಬಂಧಪಟ್ಟಂತಹ ಅಪಾರ ಒತ್ತಡ ಈ ರಾಶಿಯವರಲ್ಲಿ ಮುಂದುವರಿತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಏಕಾಂಗಿತನದ ಅವಧಿಗಳು, ಭಾರಿ ವೆಚ್ಚಗಳು ಹಾಗೂ ವಿದೇಶಿ ಸಂಬಂಧಪಟ್ಟಂತಹ ವೃತ್ತಿ ಜೀವನದ ವಿಳಂಬಗಳನ್ನು ದೀರ್ಘಕಾಲವಾಗಿ ನೋಡ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇದು ಕಟ್ಟುನಿಟ್ಟಾದ ವೈಯಕ್ತಿಕ ಶಿಸ್ತನ್ನು ಕೂಡ ಶನಿಯ ಸಂಚಾರವು ನಿಮ್ಮ ಜೀವನದಲ್ಲಿ ಬಯಸಲಿದೆ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ಲಾಭಕ್ಕಾಗಿ ಅಸಂಪ್ರದಾಯಿಕ ಅವಕಾಶಗಳನ್ನು ಇದು ಸೃಷ್ಟಿಸಲಿದೆ ಮತ್ತು ನಿಮ್ಮ ಪ್ರಭಾವಿ ಸಾಮಾಜಿಕ ಜಾಲಗಳನ್ನು ಗಣನೀಯವಾಗಿ ವಿಸ್ತರಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, ಆಧ್ಯಾತ್ಮಿಕ ವಿರಕ್ತಿಯನ್ನು ಆಳವಾಗಿಸಲಿದ್ದು ಮಕ್ಕಳು, ಪ್ರಣಯ ಅಥವಾ ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಂತಹ ಗುಪ್ತ ಅಭದ್ರತೆಯನ್ನು ಕೂಡ ಇದು ಹೆಚ್ಚಿಸಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಮೇಷ ರಾಶಿಯವರು ಈ ಆಗಸ್ಟ್ ತಿಂಗಳಿನಲ್ಲಿ ಕಂಡಿರ್ತೀರಿ. ಹಾಗಾದರೆ ಈ ಆಗಸ್ಟ್ 23ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಅಂದರೆ ಈ ಮೇಷ ರಾಶಿಯವರು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಈ ರಾಶಿಯವರಿಗೆ ನಿಮ್ಮ 11ನೇ ಮನೆಯಲ್ಲಿ ರಾಹುವಿನ ವಕ್ರ ಸಂಚಾರವು ಅತ್ಯುತ್ತಮ ಸಮತೋಲನವನ್ನು ನೀಡಲಿದೆ ಅಂತಲೇ ಹೇಳ್ಬೋದು.
ಹಠಾತ್ ಹಾಗೂ ಅಸಾಂಪ್ರದಾಯಿಕ ಲಾಭಗಳನ್ನು ಈ ರಾಶಿಯವರ ಜೀವನದಲ್ಲಿ ತರಲಿದೆ. ಅಧಿಕೃತ ಕಚೇರಿಯ ಕೆಲಸಗಳ ಅಡೆತಡೆಗಳನ್ನು ದಾಟಲು ನೀವು ವಿಸ್ತಾರವಾದಂತಹ ವೃತ್ತಿಪರ ನೆಟ್ವರ್ಕಿಂಗ್ಗಳು, ಹಿರಿಯ ಮಾರ್ಗದರ್ಶಕರನ್ನು ಅವಲಂಬಿಸಬಹುದಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ತಿಂಗಳ ಮಧ್ಯದಲ್ಲಿ ಸೂರ್ಯನು ನಿಮ್ಮ 5ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಗಮನವನ್ನು ಸೃಜನಶೀಲ ಬುದ್ಧಿವಂತಿಕೆಯ ಕಡೆ ಇದು ತಿರುಗಿಸಲಿದ್ದು, ಇದು ಅದ್ಭುತ ಕಾರ್ಯತಂತ್ರಗಳನ್ನು ರೂಪಿಸಲು ಬಹಳಷ್ಟು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ನಿರೀಕ್ಷೆಗಳನ್ನು ವಾಸ್ತವಿಕವಾಗಿ ಇರಿಸಿಕೊಳ್ಳಿ, ಸಹಯೋಗದ ಸಮಸ್ಯೆ ಪರಿಹಾರದ ಮೇಲೆ ತೀವ್ರವಾದಂತಹ ಗಮನವನ್ನು ಇರಿಸಿ ಮತ್ತು ನಿಮ್ಮ ನಿರಂತರ ಶಿಸ್ತಿನ ಶ್ರಮವು ಅಂತಿಮವಾಗಿ ನೀವು ಬಯಸುವಂತಹ ಗೌರವಾನ್ವಿತ ಖ್ಯಾತಿಯನ್ನು ತಂದುಕೊಡಲಿದೆ ಅಂತ ಈ ರಾಶಿಯವರು ನಂಬ್ತಾ ಬಂದರೆ ಉತ್ತಮವಾದಂತಹ ವೃತ್ತಿಪರ ಜೀವನವನ್ನು ನಡೆಸಬಹುದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿರ್ತೀರಿ. 11ನೇ ಮನೆಯಲ್ಲಿ ರಾಹುವಿನಿಂದ ಆದಾಯಕ್ಕೆ ಅನಿರೀಕ್ಷಿತ ಮಾರ್ಗಗಳು ಸೃಷ್ಟಿಯಾಗುವುದರಿಂದ ಹಣಕಾಸಿನ ನೆಟ್ವರ್ಕಿಂಗ್ ನಿಮ್ಮ ಪ್ರಬಲ ಆಸ್ತಿಯಾಗಿ ಹೊಳಿತಿರಲಿದೆ. ಅಸಾಂಪ್ರದಾಯಿಕ ಮಾರುಕಟ್ಟೆಗಳು ಅಥವಾ ವಿದೇಶಿ ಗ್ರಾಹಕರೊಂದಿಗೆ ವ್ಯವಹರಿಸುವುದು ಕಾರ್ಯಾಚರಣೆಯ ಅಡೆತಡೆಗಳನ್ನು ಸರಿದೂಗಿಸಲು ಹಾಗೆ ಹಠಾತ್ ವ್ಯಾಪಾರ ಬೆಳವಣಿಗೆಯನ್ನು ಕೂಡ ತರಬಹುದು. ಮೇಲ್ಮೈ ಅಡಿಯಲ್ಲಿ ಸವಾಲುಗಳು ಅಡಗಿರುವುದರಿಂದ ಪಾಲುದಾರಿಕೆಗಳ ಬಗ್ಗೆ ಬಹಳ ಎಚ್ಚರಿಕೆ ಇರಲಿ. ಪ್ರಮುಖ ಗ್ರಾಹಕರು ಅಥವಾ ಸಾರ್ವಜನಿಕ ವ್ಯವಹಾರಗಳೊಂದಿಗೆ ತಪ್ಪು ಗ್ರಹಿಕೆಗಳು ನೀವು ರಾಜಿ ಮಾಡಿಕೊಳ್ಳುವಂತೆ ಮಾಡಬಹುದು. ಪ್ರಮುಖ ಒಪ್ಪಂದಗಳನ್ನು ಕಾಪಾಡಿಕೊಳ್ಳಲು ಸ್ವಲ್ಪ ಅಹಮ್ಮನ್ನು ಬಿಡಬೇಕಾಗಬಹುದು. ಹೆಚ್ಚು ಏರಿಳಿತಗೊಳ್ಳುವ ವಾಣಿಜ್ಯ ಪರಿಸರದಲ್ಲಿ ನಿಮ್ಮ ದೀರ್ಘಕಾಲೀನ ವ್ಯಾಪಾರ ಗುರಿಗಳು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವಿವಾದಗಳನ್ನು ತ್ವರಿತವಾಗಿ ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸ್ತಾ ಬನ್ನಿ. ಇದರಿಂದ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಉತ್ತಮವಾಗಿ ನಡೆಯಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಸಂಪತ್ತಿನ ಅಧಿಪತಿಯಾದಂತಹ ಶುಕ್ರನು ಇಡೀ ತಿಂಗಳು 6ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತಿರುವ ಕಾರಣ ನಿಮ್ಮ ಸಂಪತ್ತನ್ನು ನಿರ್ವಹಿಸಲು ಕಟ್ಟುನಿಟ್ಟಾದ ಎಚ್ಚರಿಕೆ ಅಗತ್ಯ ಈ ತಿಂಗಳಿನಲ್ಲಿ ಬೇಕಾಗಿರಲಿದೆ. ಬುಧನು ನಿಮ್ಮ 3, 4 ಮತ್ತು 5 ಮನೆಗಳ ಮೂಲಕ ಸಾಗುತ್ತಿದ್ದಂತೆ ಹಣಕಾಸಿನ ಸಂವಹನವು ಹೆಚ್ಚು ಮುಖ್ಯವಾಗಿ ಇರಲಿದೆ. ಗುಪ್ತ ಮೋಸಗಳನ್ನು ತಪ್ಪಿಸಲು ಆಗಸ್ಟ್ ಆರಂಭದಲ್ಲಿ ಎಲ್ಲ ಸಾಲ ಮತ್ತು ಸೇವೆ ಒಪ್ಪಂದಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಅದರಲ್ಲೂ ಆಗಸ್ಟ್ 17ರಂದು ಸೂರ್ಯನ ಸಂಚಾರವು ಆಲ್ರೆಡಿ ನಿಮ್ಮ 5ನೇ ಮನೆಗೆ ಸಾಗಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ಆಗಸ್ಟ್ 24ರ ನಂತರವೂ ಕೂಡ ಕಾಣಲಿದ್ದೀರಿ. ನಿಮ್ಮನ್ನು ಅಪಾಯಕಾರಿ ಸ್ಟಾಕ್ ಮಾರ್ಕೆಟ್ ಸಾಹಸಗಳಲ್ಲಿ ಜೂಜಾಡುವಂತೆ ಇದು ಪ್ರಚೋದಿಸಬಹುದು. ನೀವು ಈ ಪ್ರವೃತ್ತಿಯನ್ನು ವಿರೋಧಿಸಬೇಕು. ಬದಲಾಗಿ ರಾಹು ಸುಲಭಗೊಳಿಸಿದಂತಹ ಸ್ಥಿರ ಹಾಗೆ ಅಸಾಂಪ್ರದಾಯಿಕ ಆದಾಯದ ಮೂಲಗಳನ್ನು ಅವಲಂಬಿಸಿ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸ್ತಾ ಬನ್ನಿ. ನಿಮ್ಮ ದೈನಂದಿನ ಲೆಡ್ಜರ್ಗಳನ್ನು ನಿಖರವಾಗಿ ಸಮತೋಲನಗೊಳಿಸಿ ಮತ್ತು ನೀವು ಈಗಾಗಲೇ ಪಡೆದುಕೊಂಡಿರುವ ಸ್ವತ್ತುಗಳನ್ನು ಸಂರಕ್ಷಿಸುವುದರ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಈ ರಾಶಿಯವರು 12ನೇ ಮನೆಯಲ್ಲಿ ಶನಿಯು ಇರೋ ಕಾರಣ ದೀರ್ಘಕಾಲದ ಬಳಲಿಕೆ ಮತ್ತು ನಿದ್ರಾಹೀನತೆಯ ಸಾಧ್ಯತೆಯನ್ನು ತರುವುದರಿಂದ ಸಾಡೆಸಾತಿಯ ಮೊದಲ ಹಂತದಲ್ಲಿ ಇರುವ ಕಾರಣ ದೈಹಿಕ ಶಕ್ತಿಯು ಮೂಲಭೂತವಾಗಿ ಪರೀಕ್ಷಿಸಲ್ಪಡುತ್ತದೆ. ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ದೀರ್ಘಕಾಲದ ಏಕಾಂಗಿತನ ಅಥವಾ ಆಳವಾದ ದುಃಖದ ಭಾವನೆಯನ್ನು ನೀವು ಅನುಭವಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ನಿಮ್ಮ ರಾಶಿ ಅಧಿಪತಿ ಮಂಗಳನು ಜಡತೆಯನ್ನು ಹಿಮ್ಮೆಟ್ಟಿಸಲು ಅಗತ್ಯವಾದ ಸ್ನಾಯು ಶಕ್ತಿ ಹಾಗೆ ಮಾನಸಿಕ ಧೈರ್ಯವನ್ನು ಒದಗಿಸಲಿದ್ದಾರೆ. ಕಟ್ಟುನಿಟ್ಟಾದ ದೈನಂದಿನ ದಿನಚರಿಗೆ ಈ ರಾಶಿಯವರು ಬದ್ಧರಾಗಿ ಇರಬೇಕು. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಿ ಮತ್ತು ಹಠಾತ್ ಅಪಘಾತಗಳಿಗೆ ಕಾರಣವಾಗುವ ಕಠಿಣ ಚಟುವಟಿಕೆಗಳನ್ನು ತಪ್ಪಿಸ್ತಾ ಬನ್ನಿ. ಇನ್ನು ಈ ಆಗಸ್ಟ್ 17ರಂದು 4ನೇ ಮನೆಯ ಮೂಲಕ ಸೂರ್ಯನು ಸಂಚಾರವನ್ನು ಮಾಡಿರುವ ಕಾರಣ ಈ ಆಗಸ್ಟ್ 24ರ ನಂತರವೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎದೆಗೆ ಸಂಬಂಧಪಟ್ಟಂತಹ ದುರ್ಬಲತೆಗಳಿರ್ಬೋದು, ಸಾಮಾನ್ಯ ಭಾವನಾತ್ಮಕ ಅಶಾಂತಿಯನ್ನು ಇದು ಎತ್ತು ತೋರಲಿದೆ. ಅದು ನಿಮ್ಮ 5ನೇ ಮನೆಗೆ ಸಾಗುತ್ತಿದ್ದಂತೆ ನಿಮ್ಮ ಹೊಟ್ಟೆಯಲ್ಲಿ ಆಮ್ಲೀಯತೆ, ಉಷ್ಣತೆ ಅಥವಾ ಸೌಮ್ಯ ಕಣ್ಣಿನ ಆಯಾಸಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಈ ರಾಶಿಯವರು ಅನುಭವಿಸಬಹುದು. ನಿಮ್ಮ ಆಹಾರ ಕ್ರಮದ ಬಗ್ಗೆ ಹತ್ತಿರದಿಂದ ಗಮನವನ್ನು ಕೊಡ್ತಾ ಬನ್ನಿ. ನಿಮ್ಮ ದೇಹದಲ್ಲಿ ಉರಿಯೂತವನ್ನುಂಟು ಮಾಡುವ ಅತಿಯಾದ ಮಸಾಲೆಯುತವಾದಂತಹ ಆಹಾರವನ್ನು ತಪ್ಪಿಸಿ. ತೀವ್ರವಾಗಿ ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಧ್ಯಾನ ಮತ್ತು ಹಗುರವಾದ ಯೋಗದಂತಹ ಶಾಂತಗೊಳಿಸುವ ಅಭ್ಯಾಸವನ್ನು ಅಳವಡಿಸಿಕೊಳ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಈ ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯನು 4ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಕೌಟುಂಬಿಕ ಜೀವನವು ಅಸಾಧಾರಣವಾದ ತಾಳ್ಮೆಯನ್ನು ನಿಮ್ಮ ಜೀವನದಲ್ಲಿ ಬಯಸಲಿದೆ.
ಇದು ಈಗಾಗಲೇ ನೀವು ವಾಸಿಸುತ್ತಿರುವ ಉಚ್ಚ ಗುರುವಿನ ಅಪಾರ ಹಾಗೆ ವಿಸ್ತಾರವಾದ ತೂಕದೊಂದಿಗೆ ಆಗಾಗ ಘರ್ಷಣೆಯನ್ನು ಕೂಡ ನಡೆಸಲಿದೆ. ಈ ಪ್ರಬಲ ಸಂಯೋಜನೆಯು ಆಸ್ತಿ, ವಾಹನಗಳು ಹಾಗೆ ವಿಷಯಗಳು, ನಿಮ್ಮ ತಾಯಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೇ ಮಹತ್ವದ ಘರ್ಷಣೆಗಳನ್ನು ಸೃಷ್ಟಿ ಮಾಡಲಿದೆ. ಭಾರಿ ಮನೆಯ ಜವಾಬ್ದಾರಿಗಳು ಮತ್ತು ಹಿರಿಯರೊಂದಿಗೆ ಹೆಚ್ಚಿನ ಅಹಂನ ಹಾಗೆ ವಾದಗಳಿಂದ ನಿಮ್ಮ ವೈಯಕ್ತಿಕ ವ್ಯಕ್ತಿತ್ವವು ಉಸಿರುಗಟ್ಟಿದಂತೆ ನಿಮಗೆ ಅನಿಸಬಹುದು. ಅದೃಷ್ಟವಶಾತ್ 3ನೇ ಮನೆಯಲ್ಲಿರುವ ಮಂಗಳನು ಕಿರಿಯ ಸಹೋದರರೊಂದಿಗೆ ಬಲವಾದ ಬೆಂಬಲ ಮತ್ತು ರಚನಾತ್ಮಕ ಸಂವಹನವನ್ನು ಖಚಿತಪಡಿಸಲಿದ್ದಾರೆ. ಇದು ಉದ್ವಿಗ್ನ ಕುಟುಂಬ ಕೂಟಗಳ ಸಮಯದಲ್ಲಿ ನೀವು ಹತಾಶೆಗಳಿಗೆ ಅಗತ್ಯವಾದ ದಾರಿಯನ್ನು ಕೂಡ ಒದಗಿಸಲಿದೆ. ಇನ್ನು ಸೂರ್ಯನು 5ನೇ ಮನೆಗೆ ಹೋದ ನಂತರ ಕೌಟುಂಬಿಕ ವಾತಾವರಣವು ಸ್ವಲ್ಪ ತಣ್ಣಗಾಗ್ತದೆ. ಆದರೆ ಗಮನವು ಮಕ್ಕಳು ಮತ್ತು ಪ್ರಣಯ ಸಂಬಂಧಪಟ್ಟದ ಕಡೆಗೆ ವೇಗವಾಗಿ ಬದಲಾಗ್ತಾ ಹೋಗ್ತದೆ. ನಿಮ್ಮ ಅಧಿಕಾರದ ಬಯಕೆಯು ನಿಮ್ಮ ಪ್ರೀತಿ ಪಾತ್ರವನ್ನು ಅಸಮಾಧಾನಗೊಳಿಸುವುದರಿಂದ ನೀವು ಸಂಘರ್ಷಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಭಾವನಾತ್ಮಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರುವಿನ ಮುಂದುವರೆದ ಉಪಸ್ಥಿತಿಯು ಬುದ್ಧಿವಂತಿಕೆ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಬದ್ಧತೆಯನ್ನು ಬಯಸಲಿದೆ. ಕುಟುಂಬದ ಸಂಭಾಷಣೆಗಳಲ್ಲಿ ಪ್ರಾಬಲ್ಯ ಸಾಧಿಸುವುದಕ್ಕಿಂತ ಸಕ್ರಿಯವಾಗಿ ಆಲಿಸುವುದರ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ನಿಜವಾದ ಸಹಾನುಭೂತಿಯನ್ನು ತೋರಿಸುವ ಮೂಲಕ ಮತ್ತು ಯಾವಾಗಲೂ ಸರಿಯಾಗಿರಬೇಕು ಎಂಬ ಅಗತ್ಯತೆಯನ್ನು ಬಿಟ್ಟುಕೊಡುವ ಮೂಲಕ ನೀವು ಏಕಾಂಗಿತನದ ವಾತಾವರಣವನ್ನು ಆಳವಾದ ಪರಸ್ಪರ ತಿಳುವಳಿಕೆಯ ಜಾಗವಾಗಿ ಪರಿವರ್ತಿಸಬಹುದು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಆಗಸ್ಟ್ 17ರಂದು ಆಲ್ರೆಡಿ ಸೂರ್ಯನು ನಿಮ್ಮ 5ನೇ ಮನೆಗೆ ಪ್ರವೇಶವನ್ನು ಮಾಡಿರುವ ಕಾರಣ ಮತ್ತು ಮುಂದುವರೆದ ಕೇತುವು ಕೂಡ ಸೇರಿಕೊಂಡಿರೋದ್ರಿಂದ ದೊಡ್ಡ ಬದಲಾವಣೆ ಸಂಭವಿಸಲಿದೆ. ಈ ಸಂಯೋಜನೆಯು ಆಳವಾದ ಕೀಳಿರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಬಗ್ಗೆ ಭಯವನ್ನು ಉಂಟು ಮಾಡಬಹುದು. ಮಂಗಳನು ನೀಡುವ ಸಂವಹನ ಧೈರ್ಯವನ್ನು ಆಶ್ರಯಿಸುವ ಮೂಲಕ ನೀವು ಇದನ್ನು ಎದುರಿಸಬಹುದಾಗಿದೆ. ಗೌರವಾನ್ವಿತ ಶಿಕ್ಷಕರಿಂದ ಮಾರ್ಗದರ್ಶನವನ್ನು ಪಡೆಯಿರಿ. ನಿಮ್ಮ ಕಠಿಣ ಸಿದ್ಧತೆಯನ್ನು ನಂಬಿಕೊಳ್ತಾ ಬನ್ನಿ. ಹಾಗೆ ಸ್ಥಿರವಾದ ಶಿಸ್ತಿನ ಪ್ರಯತ್ನವು ಅಂತಿಮವಾಗಿ ಈ ತಾತ್ಕಾಲಿಕ ಬೌದ್ಧಿಕ ಅಭದ್ರತೆಯನ್ನು ಜಯಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ ಮನೆಯಲ್ಲಿನ ಭಾರೀ ಕೌಟುಂಬಿಕ ಒತ್ತಡಗಳನ್ನು ನಿವಾರಿಸಲು ಗುರುವಾರದಂದು ಶ್ರೀ ದಕ್ಷಿಣಮೂರ್ತಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಮನೆಯ ವಾತಾವರಣದಲ್ಲಿ ಬುದ್ಧಿವಂತಿಕೆಯನ್ನು ಆಕರ್ಷಿಸಲು ಮತ್ತು ಸವಾಲುಗಳನ್ನು ತಗ್ಗಿಸಲು ಗುರುಸ್ತೋತ್ರವನ್ನು ಪಠಿಸಿ ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸ್ತಾ ಬನ್ನಿ ಸ್ನೇಹಿತರೆ. ಇನ್ನು ಅಹಂನ ಘರ್ಷಣೆಗಳನ್ನು ತಣ್ಣಗಾಗಿಸಲು ನಿಮ್ಮ ಶಕ್ತಿಯನ್ನು ಬೆಂಬಲಿಸಲು ಪ್ರತಿದಿನ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಅಧಿಕಾರ ಸಂಘರ್ಷಗಳು ಮತ್ತು ಶೈಕ್ಷಣಿಕ ಅಭದ್ರತೆಯನ್ನು ನ್ಯಾವಿಗೇಟ್ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಹಾಗೆ ಸಾಡೆ ಸಾತಿಯ ಶನಿಯ ಪ್ರಭಾವದಿಂದ ಉಂಟಾಗುವ ಏಕಾಂಗಿತನವನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಬಡವರಿಗೆ ಅನ್ನದಾನವನ್ನು ಮಾಡಿ ಅನಿರೀಕ್ಷಿತ ವೆಚ್ಚಗಳು ಹಾಗೂ ದೀರ್ಘಕಾಲದ ಬಳಲಿಕೆಯನ್ನು ತಗ್ಗಿಸಲು ದಶರಥ ಶನಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ಪ್ರತಿ ಶನಿವಾರದಂದು ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚಿ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.